ಹೈಕಮಾಂಡ್ ವಿರುದ್ಧ ಹೆಚ್ಚಿಂದ ಏನು ಮಾತಾಡ್ತಾ ಇಲ್ಲ. 5 ವರ್ಷ ಕಂಟಿನ್ಯೂ ಆಗಲಿ ಅಂತ ಅವ್ರ ಅಪ್ಪನ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ, ಹೇಳ್ತಾರೆ. ಅದ್ರಲ್ಲಿ ತಪ್ಪೇನಿದೆ? ರಾಷ್ಟ್ರೀಯ ಪಕ್ಷ ಎಲ್ಲ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೆ ಅದ್ರ ಪ್ರಕಾರನೇ ನಡೀತದೆ. ನನಗೆ ತಿಳಿದಿರೋ ಮಟ್ಟಿಗೆ ಹೈಕಮಾಂಡ್ ವಿರುದ್ಧ ಯಾರು ಕೂಡ ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನು ಕೇಳ್ತಕ್ಕಂಥದ್ದು ಎಲ್ಲರೂ MLAಗಳಲ್ಲಿ ಬೇರೆಯವರಲ್ಲಿ ಕೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಅವಕಾಶ ಸಿಗಬೇಕು ಅನ್ನೋದು ಮಾತು ಸರ್. ಅದು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಅವಕಾಶ ಸಿಗಲಿ ಅಂತ ಹೇಳ್ತಾ ಇರೋದು. ಡಿ.ಕೆ. ಶಿವಕುಮಾರ್ ಅವರು 8 ಬಾರಿ ಶಾಸಕರಾಗಿದ್ದಾರೆ, ಹಲವಾರು ಡಿಪಾರ್ಟ್ಮೆಂಟ್ ಮಂತ್ರಿಗಳಾಗಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಯಾಕಾಗಬಾರ್ದು? ಡಿ.ಕೆ. ಶಿವಕುಮಾರ್ ಒಂದ್ಸಾರಿ ಮುಖ್ಯಮಂತ್ರಿ ಯಾಕಾಗಬಾರ್ದು? ಈಗ ಮುಂದೆ ಯಾವಾಗ್ಲಾರಾಗ್ಲಿ ಅವ್ರ ಹಣೆಲ್ ಬರ್ದಿದ್ರೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅವ್ರ ಹಣೆಲ್ ಬರ್ದಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಆಗಲ್ಲ. ಯಾರೇ ಆದ್ರೂ ಅಷ್ಟೇನೆ. ಈಗ ನನ್ನ ಹಣೆಲ್ ಬರ್ದಿತ್ತು ಬಿಜೆಪಿಲಿ ಮಂತ್ರಿ ಆಗ್ಬೇಕು ಅಂತಿತ್ತು, ಬಿಜೆಪಿಲಿ ಆಯ್ತು. ನಾನು ಹುಟ್ಟು ಕಾಂಗ್ರೆಸ್ ಅಲ್ಲಿ ನನ್ನ ಮಂತ್ರಿ ಆಗ್ಲಿಲ್ಲ. ನನ್ನ ಹಣೆ ಬರದಲ್ಲಿ ಬಿಜೆಪಿ ಪಕ್ಷದಲ್ಲಿ ಮಂತ್ರಿ ಆಗ್ಬೇಕು ಅಂತಿತ್ತು, ಆಯ್ತು, ಸಹಕಾರ ಸಚಿವನಾದೆ. ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ತಿರ್ತದೋ ಯಾರು ಗೊತ್ತಿರ್ತದೆ. ಯಾರು? ಶಿವಕುಮಾರ್ ಯಾವ ಕಾರಣಕ್ಕೂ ಬಿಜೆಪಿಲಿ ಹೋಗೋದಿಲ್ಲ. ಕಾಂಗ್ರೆಸ್ ಅಲ್ಲೇ ದುಡಿದಿದ್ದಾರೆ, ಶ್ರಮ ಹಾಕಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಯಾಕೆ ಬಿಜೆಪಿಗೆ ಯಾಕೆ ಹೋಗಿ ಮಂತ್ರಿ ಆಗ್ತಾರೆ ಅವರು? ಯಾವುದು ಕೂಲಿ ಯಾಕೆ ಸಿಕ್ಕದಿಲ್ಲ? ಕೂಲಿ ಯಾರು ಕೊಡೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೆ? ಕಷ್ಟಪಟ್ಟಿಲ್ವಾ? ಇಡೀ ರಾಜ್ಯ ಸುತ್ತಾಡಿಲ್ವಾ? ಪಕ್ಷ ಕಟ್ಟಿಲ್ವಾ? ಶಿವಕುಮಾರ್ ಜೊತೆಲಿ 100 ಜನ ಕಾರ್ಯಕರ್ತರು ದುಡಿದಿಲ್ವಾ? ಮತ್ತೆ 100% ಮುಖ್ಯಮಂತ್ರಿ ವಚನದ ಬಗ್ಗೆ ಡಿ.ಕೆ. ಬ್ರದರ್ಸ್ ಮಾತಾಡಿದ್ರು. ಹೈಕಮಾಂಡ್ ಆದ್ರೂ ಯಾಕೆ ಸರ್ ಮೌನವಾಗಿರೋದು? ಯಾರು ಹೇಳ್ತಾರೆ ಮೌನ ಆಗಿದೆ ಅಂತ? ಅಸೆಂಬ್ಲಿ ನಡೀತಾ ಇದೆ. ಅಸೆಂಬ್ಲಿ ನಡೆಯುವಾಗ ಯಾಕೆ ಅಂತ ಹೇಳಿ ಸುಮ್ಮನೆ ಇರ್ಬೋದು. ಪತ್ರಕರ್ತರು ಸ್ವಲ್ಪ ವೆಯ್ಟ್ ಮಾಡಬೇಕು. ಅಪ್ಪ, ನಾನು ಕಾಂಗ್ರೆಸ್ ಅಲ್ಲೂ ಇಲ್ಲ, ಬಿಜೆಪಿಲೂ ಇಲ್ಲ. ನಾನೇ ಡೆಲ್ಲಿಗೆ ಹೋಗ್ಲಿ? ಹೋಗ್ತೀರಾ ಸರ್? ನಾನು ಯಾರು ಕೂಗೋದಿಲ್ಲ. ಹಿಂಗ್ಯಾರ ಊಟಗಿಟ್ಟು ಕೂಗಿದಾಗ ಊಟ ಅಟೆಂಡ್ ಮಾಡ್ತೀವಿ ಅಷ್ಟೇ. ಯಾವ CLPನೂ ಇಲ್ಲ, ಯಾವ BLPನೂ ಇಲ್ಲ. ಸೋಮಶೇಖರ್ ಈಸ್ ಇಂಡಿಪೆಂಡೆಂಟ್. ಊಟಕ್ಕೆ ಬಿಜೆಪಿ ಕೂಗಿದ್ರು ಹೋಯ್ತೀನಿ, ಕಾಂಗ್ರೆಸ್ನವ್ರು ಕೂಗಿದ್ರು ಹೋಯ್ತೀನಿ. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರನ್ನ ಬೇಕಾದ್ರೂ ಬೆಂಬಲಿಸಬಹುದು. ಬೆಂಬಲಿಸ ಕ್ವಶನ್ ಇಲ್ಲ. ಯಾರು ನಮ್ಮ ಬೆಂಬಲ ಯಾರು ಕೇಳ್ತಾರೆ ಅವ್ರಿಗೆ ಮೆಜಾರಿಟಿ ಅದಲ್ಲ ಸರ್. ನಿನ್ನೆ ಕರೆದಿದ್ದು DCM ಅಥವಾ ಬೇರೆ ಶಾಸಕರ ಸರ್? ಬೇರೆ ಶಿವಕುಮಾರ್ ಕೂಡ ಭಾಗವಹಿಸಿದ್ರು. ಶಿವಕುಮಾರ್ ಹೋಗ್ಲಿಲ್ಲ. ಹೆಚ್ಚು ಕಡಿಮೆ ಒಂದು 70-75 ಜನ ಇದ್ರು, ಮಂತ್ರಿಗಳು, ಶಾಸಕರು ಎಲ್ಲ. ನಾನು 8:30 ಹೋದೆ, 10:00 ಬಂದೆ, ಇದ್ರು ಎಲ್ಲ. ಥ್ಯಾಂಕ್ ಯು.